UPSC CSAT ಎಕ್ಸಾಮ್ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಓಕೆನಾ, ಅದು ತುಂಬಾ ಟಫ್ ಅಂತ ಎಲ್ಲ ಹೇಳಿರೋರು ಕೇಳಿರ್ತೀರಾ. ಬಟ್ ನನ್ನ ಒಪಿನಿಯನ್ ಏನಂದ್ರೆ UPSC CSAT ತುಂಬಾ ಕಷ್ಟ ಏನಲ್ಲ, ಬಟ್ ದಟ್ಸ್ ನೀಡ್ ಪ್ರಾಕ್ಟೀಸ್ ಓಕೆನಾ. ಫಾರ್ ಎಕ್ಸಾಂಪಲ್ ಕ್ವಶನ್ ಯಾವ ತರ ಕೇಳ್ತಾರೆ ಅಂದ್ರೆ ನೀವೇ ಅನ್ಕೊಳ್ಳಿ, ಕ್ವಶನ್ ಕಷ್ಟ ಕೇಳಲ್ಲ, ಬಟ್ ಟೈಮಿಂಗ್ಸ್ ಅಲ್ಲಿ ನೀವು ಮಾಡ್ತೀರಾ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅಂದ್ರೆ ನಾನು ಒಂದು 2 ಬ್ಯಾಂಕ್ ಎಕ್ಸಾಮ್ ಬರ್ದಿದ್ದೀನಿ, ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ. ಬ್ಯಾಂಕ್ ಎಕ್ಸಾಮು ನನ್ನ ಒಪಿನಿಯನ್ ಏನಂದ್ರೆ ಅದು ಕಷ್ಟ ಇರಲ್ಲ, ಯಾರು ಟೈಮಿಂಗ್ಸ್ ಅಲ್ಲಿ ಮಾಡಲ್ವಲ್ಲ ಅವರಿಗೆ ಮಾತ್ರ ಕಷ್ಟ. ಆ ಟೈಮಿಂಗ್ಸ್ ಬರಲ್ಲ ಓಕೆನಾ, 1 ವರ್ಷ ಓದಿದ್ರು ಬರಲ್ಲ, ಒಂದೊಂದ್ಸತಿ 2 ವರ್ಷ ಓದಿದ್ರು ಬರಲ್ಲ. ಬಟ್ ಇದಕ್ಕೆ ಸೊಲ್ಯೂಷನ್ ಏನಂತ ನೀವು ಕೇಳ್ತೀರಾ ಅನ್ಕೊಳ್ಳಿ, ಅದಕ್ಕೆ ಸೊಲ್ಯೂಷನ್ ಏನಂದ್ರೆ ಮಾಕ್ ಟೆಸ್ಟಸ್ ಓಕೆನಾ. ಸೊ ನೀವು ಈಗ UPSC ಎಲ್ಲಾನು ಓದಿರ್ತೀರಾ, ಸೊ ಓದಿದ್ದೀರಾ ಈಗ. ಸೊ ಅಂದ್ರೆ 1 ವರ್ಷ ಪ್ರಿಪರೇಷನ್ ಆಗಿರುತ್ತೆ, ಫಿಲಿಮ್ಸ್ ಆಗಿರಲ್ಲ, ಇನ್ನೇನೋ ಆಗಿರುತ್ತೆ, ಬಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಸೊ ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ ಮಾಕ್ ಟೆಸ್ಟ್ಗಳು ತಗೊಳ್ಳಿ ಅಂಡ್ ಆಲ್ಸೋ ಅನಲೈಸ್ ಮಾಡಿ ಮಾಕ್ ಟೆಸ್ಟ್ ನೀವು ಯಾವ ತರ ಪರ್ಫಾರ್ಮ್ ಮಾಡ್ತಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಸೊ ಆ ತರ ಇದು ಮಾಕ್ ಟೆಸ್ಟ್ ಕೀ ಟೆಸ್ಟ್ ಯುವರ್ ಲೆವೆಲ್ಸ್ ಓಕೆ.